ವಿಶ್ವಾವಸು ನಾಮ ಸಂವತ್ಸರ ಭಾನುವಾರ ಬಂದಿದೆ, ಆದ್ರೆ ಹಿಂದಿನ ದಿನ ಸೂರ್ಯಗ್ರಹಣ ಬೇರೆ ಇತ್ತು, ಶನಿ ಸಂಚಾರ. ಇದರ ಬಗ್ಗೆ ಹೇಳೋದಾದ್ರೆ ಅಂಡ್ ಸೂರ್ಯ ಈಗ ರಾಜನ ಸ್ಥಾನದಲ್ಲಿ ಈ ಇದ್ದಾನೆ. ಸಲ ಸೂರ್ಯನೇ ರಾಜ, ಸಾಕ್ಷಾತ್ ವಿಶ್ವವಸುವಿನಲ್ಲಿ ಚಂದ್ರನೇ ಮಂತ್ರಿ. ಸೊ ಏನಾಗಿದೆ ನೋಡು, ಎಲ್ಲಾ ಗ್ರಹಗಳಲ್ಲಿ ನಮ್ಮಲ್ಲಿ ಇರೋದೇ 7 ಗ್ರಹಗಳು. ರಾಹು ಕೇತು ಗ್ರಹ ಅಂತ ನಾವು ಕನ್ಸಿಡರ್ ಮಾಡ್ಕೂಡ್ದು ಇಲ್ವೋ ಇಲ್ಲ. ರಾಹು ಹೆಣ್ಣು ಗ್ರಹ, ಒಂದೇ ಸಿಂಗಲ್ ತಗೊಂಡ್ರೆ. ನಪುಂಸಕ ಗ್ರಹ ಯಾರನ್ನು ತಗೊಂತೀವಿ? ಕೇತುನ್ ತಗೊಂತೀವಿ. ರಾಹುನ ಅರ್ಧ ಮಾಡಿದಾಗಲೇ ಗ್ರಹಗಳನ್ನ 2 ಆಗಿರೋದು. ಸೊ 2 ಗ್ರಹಗಳ ಮೀಟಿಂಗ್ ಪಾಯಿಂಟ್ ಮೇಲ್ಗಡೆ ಕೆಳಗಡೆ 2 ಸೇರಿ ರಾಹು ಕೇತುಗಳಾಯ್ತು. ದಟ್ ಈಸ್ ಓನ್ಲಿ ಮೂವಿಂಗ್ ಪ್ಲಾನೆಟ್ಸ್ಗೆ ಒಂದು ಗ್ರಹಗಳ ಬಿಂದು ಅಷ್ಟೇ. 7 ಗ್ರಹ ಇರೋದು. 7 ಜನಕ್ಕೂ ನೀನು ನೋಡು, ಎಲ್ಲ 12 ರಾಶಿನಲ್ಲೂ ಗುರುಗೆ 2 ಮನೆ ಇದೆ. ಮೀನ ರಾಶಿನೂ ಗುರು ಮನೆ, ಧನು ರಾಶಿನೂ ಮನೆ. ಆಮೇಲೆ ಶನಿಗೆ 2 ಮನೆ, ಮಕರ ಕುಂಭ. ಕುಜನಿಗೆ 2 ಮನೆ, ಮೇಷ ರಾಶಿ ಮತ್ತೆ ವೃಶ್ಚಿಕ ರಾಶಿ. ಶುಕ್ರನಿಗೆ 2 ಮನೆ, ವೃಷಭ ರಾಶಿ ಕೆಳಗಡೆ ತುಲಾ ರಾಶಿ. ಬುಧನಿಗೂ 2 ಮನೆ, ಆ ಕಡೆ ಮಿಥುನ್ ರಾಶಿ ಕೆಳಗಡೆ ಕನ್ಯಾ ರಾಶಿ. ಆದರೆ ಸೂರ್ಯಚಂದ್ರನಿಗೆ ಒಂದೇ ಮನೆ. ಯಾವತ್ತು ರಾಶಿ ನೀನು ತಗೊಂಡಾಗ ಕುಂಡ್ಲಿ ಹಾಕೋಬೇಕಾದ್ರೆ ಪೂರ್ವ ಅಂತಲೇ ತಗೋಬೇಕದನ್ನು. ಈ ಸಲ ರಾಜಾರ ಮಂತ್ರ 2 ಅವರೇ ಆಗಿರೋದ್ರಿಂದ ಸೂರ್ಯಗ್ರಹಣ ಅಂತ ನೀನೇ ಜ್ಞಾಪಿಸಿದ್ಯಾ? ಸೂರ್ಯಗ್ರಹಣದಲ್ಲಿ ಅಮಾವಾಸ್ಯೆ ಜ್ಞಾಪಕ ಇಟ್ಕೋ. ಶನಿ ಸೂರ್ಯನ ಜೊತೆ ಕೂತ್ಕೊಂಡ. ಸೂರ್ಯನಿಗೆ ಗ್ರಹಣ ಇದ್ದ ಸಮಯದಲ್ಲಿ ರಾಹುಗ್ರಸ್ತ ಸೂರ್ಯಗ್ರಹಣ ಅಂತ ಬೇರೆ ಕರಿತೀವಿ. ಒಂದು ಸೂರ್ಯ ಯಾವಾಗಲೂ ರಾಹುಗೆ ಮಿತ್ರ ಅಂತ ಕರಿತೀವಿ. ಯಾಕೆಂದ್ರೆ ಫಸ್ಟ್ ಇಡೀ ಜಗತ್ತಲ್ಲಿ ಸೂರ್ಯನ ಯಾರಾದ್ರೂ ದರ್ಶನ ಮಾಡ್ತಾರೆ ಅಂದ್ರೆ ನ್ಯೂಜಿಲ್ಯಾಂಡ್ ಅಂತ ಕರಿತೀವಿ. ನ್ಯೂಜಿಲ್ಯಾಂಡ್ ಅವ್ರು ದರ್ಶನ ಮಾಡಿದ್ಮೇಲೆ ಜಪಾನ್ ಅವ್ರು ಮಾಡೋದು, ತದನಂತರ ನಾವೆಲ್ಲ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ನೀನು ನೋಡು, ಜಪಾನ್ ಅವರೆಲ್ಲ ಕುಬ್ಜಗಳು, ರಾಹು ಅಂದ್ರೆ ಕುಳ್ರು ಅಂತ. ಅದೇ ನೋಡು, ಕೇತು ಹೈಟು, ಎತ್ತರ ಸ್ಥಾನ, ಶನಿ ಜೊತೆ ಮಿತ್ರರವರು. ಅದಕ್ಕೆ ಅಮೆರಿಕನ್ಸ್ ಎಲ್ಲ ಪಶ್ಚಿಮ ದಿಗ್ಭಾಗ ಎತ್ತರವಾಗಿ 7 ಅಡಿ 8 ಅಡಿ ಇರ್ತಾರೆ. ಹಾಗೆ ಈ ರಾಹು ಏನು ಮಾಡ್ತಾನೆ? ರೋಗಕಾರಕ. ಒಂದು ಜ್ಞಾಪಕ ಇಟ್ಕೋಬೇಕು, ರೋಗ ಈ ಸಲ. 2ನೇದು ಶನಿ, ನೀರಿನ ಸಂಚಾರ. ಖರ್ಚು ಮಾಡೋನು, ಪೊಲಿಟಿಕಲ್ ಡಿಪಾರ್ಟ್ಮೆಂಟು, ನಿನಗೆ ಜೀವನ ನಡೆಸೋನೇ ಶನಿ. ಕರ್ಮಣ್ಯವ ಅಧಿಕಾರ, ನಿನ್ನ ಕರ್ಮ ಅನ್ನೋದೇ ಜೀವನ. ಆ ಕರ್ಮಣ್ಯವ ಅಧಿಕಾರಸ್ಯ ಅಂದ್ರೆ ಅಧಿಕಾರ ಕೊಡೋನು ಅವನೇ. ಅಂಥ ಶನಿಯೇ ಒಂದು ಶನಿವಾರ ತನ್ನ ಮನೆಯ ದಿವಸ ಅಮಾವಾಸ್ಯೆ ದಿವಸ ಅವನು ಪ್ರವೇಶ ಮಾಡಿ ಗ್ರಹಣವನ್ನು ತಂದೆಗೆ ಮಾಡಿ ವಿಶೇಷವಾಗಿ ಉಗಾದಿ ಹಬ್ಬ ಬರ್ತಾ ಇದೆ. ಸೊ ಉಗಾದಿ ಹಬ್ಬ ಸೂರ್ಯ ಏನು ಮಾಡ್ದ? ಅಸ್ತಂಗತವಾಗಿ ಹೋಗ್ತಾನೆ. ಅಂದ್ರೆ ಆರೋಗ್ಯ ಕ್ಷೀಣಿಸುತ್ತೆ. ಈ ವರ್ಷ 2.5 ವರ್ಷ ಇರುತ್ತೆ ಆರೋಗ್ಯ. ಗುರುಗಳೇ, ಈಗ ನಾವು ಹಂಗ್ ನೋಡೋಕೋದ್ರೆ ಕ್ಯಾಲೆಂಡರ್ ಪ್ರಕಾರ ಅದಾಯ್ತು. ಈಗ ಪಂಚಾಂಗದ ಪ್ರಕಾರ ಹೋದ್ರೆ ಇವತ್ತಿಂದ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ. ನೋಡಂಗಿಲ್ಲ. ಆದ್ರೆ ಹಾ. ನಕ್ಷತ್ರಕ್ಕೆ ನೀನು ಕೂತ್ಕೊಂಡಿರ್ತಾನಲ್ವಾ, ಆ ನಕ್ಷತ್ರಕ್ಕೆ ಎಲ್ಲಿ ಕೂತ್ಕೊಂತಾನೋ, ಯಾವ ರಾಶಿಯಲ್ಲಿ ಕೂತ್ಕೊಂತಾನೋ, ಸೂರ್ಯ ಕೂತ್ಕೊಳ್ಳೋದು ನನಗೆ ನಿನಗೆ ಮಾತ್ರ ಅಲ್ಲ, ಎಲ್ಲೋ ಇಡೀ ಜಗತ್ತಿಗೆ ಜಾತಕಕ್ಕೆ ಗ್ರಹಣ. ಆಮೇಲೆ ಕೆಲವರೆಲ್ಲ ಹೇಳ್ತಾರೆ ಗ್ರಹಣ ಗೋಚಾರ ಇಲ್ಲ ಅಂತ. ಎಷ್ಟೋ ಜನಕ್ಕೆ ಏನು ಅಂದ್ರೆ, ಮಳೆ ಬಂದಾಗ ನಾವು ಛತ್ರಿ ಹಿಡಿಬೇಕು ದಿವ್ಯಾ. ಮಳೆ ಬರ್ದಿದ್ದಾಗ ಸುಮ್ಮನೆ ಛತ್ರಿ ಹಿಡಕ್ಕಾಗತ್ತಾ? ಸೊ ಗೋಚಾರ ಇಲ್ದಿದ್ದಾಗ ಆ ಕಡೆ ಕಂಡಾಗ ಆಪೋಸಿಟ್ ಪೋಲ್ಸ್ ರಿಯಾಕ್ಷನ್. ನೀನು ಆ ಕಡೆ ರಾಹು ಇದ್ದರೆ ಈ ಕಡೆ ಕೇತುಗೆ ಎಫೆಕ್ಟ್ ಕೊಡ್ತಾನೆ. ಈ ಕಡೆ ಅಕಸ್ಮಾತ್ ಕೇತು ಇದ್ದರೆ ಅಂತ ರಾಹು ಇದ್ದರೆ ಆ ಕಡೆ ಕೇತುಗೆ ಎಫೆಕ್ಟ್ ಕೊಡ್ತಾನೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಈ ಸಲ ಗ್ರಹಣದ ಜೊತೆಗೆ ಅಮಾವಾಸ್ಯೆ ಫಲ ಏನು ಹೇಳ್ತೀವಿ ಅಂದರೆ, ನೀರಲ್ಲಿ ಕೂತ್ಕೊತಾ ಇದ್ದಾರೆ ಮೀನ ರಾಶಿ. ನೋಡಿ, ನೆನ್ನೆ ತಾನೇ ಇವತ್ತು ಹಬ್ಬ ಆಚರಿಸ್ತಿದ್ದೀವಿ. ನೆನ್ನೆ ತಾನೇ ಶನಿ ನೀರಲ್ಲಿ ಬಂದು ಕೂತ್ಕೊಂಡ. ಎಲ್ಲಿ? ಮೀನ ರಾಶಿಲಿ ಕೂತ್ಕೊಂತಾರೆ. ಯಾರ ಮನೆ ಅದು? ಶುಕ್ರನ ಮನೆ. ಈಗ ಮೀನರಾಶಿಯವರು ಎಚ್ಚರದಿಂದಿರ್ಬೇಕಾದ್ರೆ, ಮೀನರಾಶಿಯವರು ಎಚ್ಚರದಿಂದ ಇಲ್ಲ, ಜನ್ಮ ಶನಿ ಅದು. ಮೀನ ರಾಶಿ ಎಚ್ಚರಿಕೆ ಅಲ್ಲ, ಜೀವನ ಪೂರ್ತಿ ಇನ್ನು ಅವ್ರು ಕರೆಕ್ಟಾಗಿ 5 years ಜಾಗೃತಿ ಆಗಿರ್ಬೇಕು ಖರ್ಚಲ್ಲಿ. ಅಂದ್ರೆ ಡಿಪಾರ್ಟ್ಮೆಂಟ್ಸ್ ಇದೆ, ನಾನೆಲ್ಲ ಹೇಳ್ಕೊಡ್ತೀನಿ. ಎಲ್ರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥ ಎಷ್ಟೋ ಜನ ಅಂದ್ರೆ ಸುಮ್ಮನೆ ಕಥೆಗಳು ಹೇಳ್ಕೊಂಡು ಹೋಗಿರ್ತಾರೆ. ಈಗ ಯುಗಾದಿ ಹಬ್ಬದ ಆಚರಣೆಯ ಸಮಯ ಏನು? ಕೆಲವರು ಹೇಳ್ತಾರೆ ಯುಗಾದಿ ದಿನ ಏನಿದೆ ಮಧ್ಯಾಹ್ನ 12:15 ಅಷ್ಟೊತ್ತಿಗೆ ಮುಗಿದು ಹೋಗುತ್ತೆ, ಅಷ್ಟರೊಳಗೆ ಪೂಜೆ ಮಾಡಬೇಕು ಏನೇ ಹಬ್ಬ ಆಚರಣೆ ಇದ್ರು ಅಂತ. ಹೌದಾ? ಸಮಯ ಏನು? ಹಾಗೆ ನಿನ್ಗೆ ಹಬ್ಬ ಯಾವತ್ತು ಹೇಳಮ್ಮ? ಭಾನುವಾರ. ನೀನು ಕೆಲಸ ಇರುತ್ತೆ, ನಿನಗೂ ಮಾರ್ನಿಂಗ್ ಡ್ಯೂಟಿ ಇರುತ್ತೆ. ಹಂಗೆ ಎಷ್ಟೋ ಜನ ಹೆಂಗಸರಿಗೆ ನಾವು ಈ ಟೈಮ್ ಹೇಳ್ಬಿಟ್ಟು ಹಿಂಗೆ ಮೂಗ್ದಾರ ಹಾಕಿ ಈ ಟೈಮ್ಗೆ ಮಾಡ್ಕೋಬೇಕು ನೀವು ಅಂತ ಹೇಳಕ್ಕಾಗಲ್ಲ. ಆಮೇಲೆ ಕೆಲವರು ಸೋಂಬೇರಿಗಳು ಎದ್ದೇಳಲ್ಲ, ಕೆಲವರು ನಿಧಾನ ಕೇಳ್ತಾರೆ, ಕೆಲವರು ರಾತ್ರಿ ಹಿಂದಿನ ದಿವಸನೂ ಕೆಲಸ ಮಾಡಿರ್ತಾರೆ. ಪುಣ್ಯಕ್ಕೇನು ಅಂದರೆ ಸಾಟರ್ಡೆ ಸಂಡೇ ಲಾಸ್ಟ್ ಎಂಡಿಂಗು ವೀಕೆಂಡ್ ಆಗಿಬಿಟ್ಟಿರೋದ್ರಿಂದ ಭಾಳ ಜನ ಮನೇಲಿ ಬಿದ್ದಿರ್ತೀರ. ಆದರೂ ಸಹ ಏನು ಹೇಳುತ್ತೆ ಅಂದರೆ, ಇನ್ಮೇಲಾದರೂ ಎಲ್ಲರೂ ಬೇಗ ಎದ್ದೇಳಿ. 2.5 ವರ್ಷ ಪ್ರತಿಯೊಬ್ಬ ಮನುಷ್ಯ ಮಕರ, ಕುಂಭ, ಮೀನ 7.5, ಮೇಷರಾಶಿಗೂ 7.5. ಸೊ ನಿಮಗೆಲ್ಲರಿಗೂ 7.5 ಇರೋದಾಗ ಅಷ್ಟಮ ಶನಿ, ಪಂಚಮ ಶನಿ, ಜನ್ಮ ಶನಿ, ನರೋ ದುಃಖಂ ಅಂತ ಶೋಕ. ಮೇಷರಾಶಿಗೆ 7.5 ಈ ಹೋದಾಗ ಏನು ಹೇಳುತ್ತೆ? ಶನಿ ಹೇಳಿದಾಗ ತಂದೆ ಬರೋ ಸಮಯಕ್ಕೆ, ಅಂದರೆ ಸೂರ್ಯ ಬರೋ ಸಮಯಕ್ಕೆ ಬೆಡ್ ಮೇಲೆ ಮಲಗಿದ್ರೆ ಶತಸಿದ್ಧ ಬರೆದಿಟ್ಕೊಳ್ಳಿ, 1000% ರೋಗ ಕಚ್ಚಿತ್ತ ಬುಟ್ಟಿ. ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ. ಅಟ್ಲೀಸ್ಟ್ ಎದ್ಬಿಡಿ, 9-9:30 ಬೇಕಾದ್ರೆ ತಿಂಡಿ ತಿಂದು ಎಲ್ಲ ಕೆಲಸ ಕಾರ್ಯ ಮುಗಿಸ್ಬಿಟ್ಟು 6:00 ಅವ್ನು ಸೂರ್ಯ ಬರುತ್ತೆ. ಆಮೇಲೆ ಬೇಕಾದ್ರೆ ರೆಸ್ಟ್ ತೊಗೊಳ್ಳಿ, ಬೇಡ ಅಂದಿಲ್ಲ, ಯಾಕಂದ್ರೆ ಆಮೇಲೆ ತೊಗೋಬೋದು. ಆದರೆ ಯಾವ ಕಾಲಕ್ಕೆ ಅವ್ನು ಬಂದಾಗ ಮಲ್ಕೊಂಡ್ರೆ ಶನಿಗೂ ಕೋಪ ಜಾಸ್ತಿ. ಅವನಿಗೆ ತಂದೆ ಕಂಡ್ರೆ ಆಗಿಲ್ದೇ ಇರ್ಬೋದು, ಮುನ್ಸಿರ್ಬೋದು, ಆದರೆ ಎಲ್ಲರೂ ಆ ಸಮಯಕ್ಕೆ ಎದ್ದಿರಬೇಕು. ರೋಗ ಆರೋಗ್ಯ ಕೊಡೋನೇ ಯಾರೋ ವಿಶೇಷ. ನೀವು ಅಟ್ಲೀಸ್ಟ್ ಬೇಗ ಎದ್ದು ಆ ಸಮಯಕ್ಕೆ ಸೂರ್ಯನಿಗೆ ಬೇಕಾಗಿರೋ ಗೋಧಿ ಪಾಯಸ, ಹಬ್ಬ ಹೊಸ ಹಬ್ಬ, ಗಂಡ ಹೆಂಡತಿ ಎಲ್ಲ ಸ್ನಾನ ಮಾಡಿ, ಎಣ್ಣೆ ನೀರು ಸ್ನಾನನ ತಾಯಿಂದ್ರೇ ಮಾಡಿಸ್ಬೇಕು ದಿವ್ಯಾ. ಎಷ್ಟೋ ಜನ ಏನು ಮಾಡ್ತಾರೆ ಗೊತ್ತಾ? ಹೆಂಡತಿ ಬಂದಿದ್ದಾಳೆ, ಅವಳು ಸ್ನಾನ ಮಾಡಿಸ್ತಾಳೆ, ಸಂತೋಷ ಮಾಡಿಸ್ಲಿ.
ತಾಯಿ ದೂರ ಇದ್ದರೆ ಮಾಡಿಸ್ಕೊಳ್ಳಿ, ಆದರೂ ತಾಯಿ ಜೊತೆಲೇ ಇದ್ದರೆ ತಾಯಿ ಕೈಲೇ ಸ್ನಾನ ಮಾಡಿಸ್ಕೋಬೇಕು. ಯಾಕೆಂದರೆ ಎಣ್ಣೆ ಎಷ್ಟು ತಾಯಿ ಹಚ್ತಾಳೋ ಶನಿ ದೋಷ ಹೋಗುತ್ತೆ. ನಂಬರ್ 1. ನಂಬರ್ 2, ಅವಳು ಸ್ನಾನ ಮಾಡಿಸುವಾಗ ಏನು ಹೇಳ್ತಾಳೆ? ಅಶ್ವತ್ಥಾಮ, ಬಲಿ, ವ್ಯಾಸ, ಕೃಪಾ, ಹನುಮಾನ್, ವಿಭೀಷಣ, ಪರಶುರಾಮ, ಸತ್ಯಜಿತ್ ತೊಡೆಗೆ ಎಣ್ಣೆ ಹಚ್ಚಿ ಅರ್ಶಿಣದಲ್ಲಿ ಆಶೀರ್ವಾದ ಮಾಡ್ತಾಳೆ. ಚಿರಂಜೀವಿಯಾಗಿ ಈ ಚಿರಂಜೀವಿಗಳು ಹೆಂಗಿದಾರೋ ನನ್ನ ಮಕ್ಕಳು ಹಂಗೆ ಇರಲಿ ಅಂತ. ಆಮೇಲೆ ಹಂಡೆ ಒಲೆ ಉರಿನಲ್ಲೇ ಸ್ನಾನ ಮಾಡೋದು ಆ ಕಾಲದಲ್ಲಿ ಇತ್ತು. ಹೊರಗಡೆ ಆದರೂ ಒಂದು ಹಂಡೆ ಇಡೋರು. ಯಾಕೆ ಅಂದರೆ ಕುಜದೋಷ ಪರಿಹಾರ, ಕಾಪರ್ ಅದು. ಆ ತಾಮ್ರದ ಹಂಡೆ ಸ್ನಾನ ಮಾಡಿದ್ರೆ ಮೈಕೆ ನೋವು ಗ್ಯಾರಂಟಿ ಹೋಗ್ತಾ ಇತ್ತು. ತಾಮ್ರದ ಬಿಸಿ ಬಿಸಿ. ಅದಕ್ಕೆ ಊಟಕ್ಕೆ ಮೊದಲು ಸ್ನಾನಕ್ಕೆ ಕೊನೆ. ಕೊನೆ ಯಾಕೆ ಗೊತ್ತಾ? ಚೆನ್ನಾಗಿ ನೀರು ಕಾದಿರುತ್ತೆ ಅಂತ. ಊಟಕ್ಕೆ ಯಾಕೆ ಮೊದಲು ಅಂದರೆ ಐಟಮ್ ಖಾಲಿ ಆಗಿಬಿಡುತ್ತೆ ಅಂತ. ಸೊ ಊಟಕ್ಕೆ ಯಾವತ್ತೂ ಮೊದಲಿದ್ರೆ ಎಲ್ಲ ಐಟಮು ಸಿಗುತ್ತೆ, ಸ್ನಾನಕ್ಕೆ ಕೊನೆ ಇದ್ರೆ ಒಳ್ಳೆ ನೀರು ಕಾದಿರುತ್ತೆ. ಸೊ ಪ್ರತಿಯೊಬ್ಬರು ಏನು ಅಂದರೆ ಈ ಹಬ್ಬದ ಸ್ನಾನ ಮಾಡ್ಬೇಕಾದ್ರೆ ಎಣ್ಣೆ ನೀರು ಹಚ್ಕೊಂಡು ಸ್ನಾನ ಮಾಡೋದು. ನಂಬರ್ 2, ಗೋಪೂಜೆ ಎರಡನೇದು ಮಾಡಲೇಬೇಕು. ತದನಂತರ ಮನೆಯಿಂದ ಆಚೆ ಹೋಗಿ ಗಂಡ ಹೆಂಡತಿ ಮಕ್ಕಳ ಸಮೇತ ಹೊಸಲಿಗೆ ನಮಸ್ಕಾರ ಮಾಡಿ ಅರ್ಶಿನ ಕುಂಕುಮ ಹಚ್ಚಿದ ಮೇಲೆ ಮನೆ ಒಳಗೆ ಕಾಲಿಡೋದು ಯಾವಾಗ ಅಂದರೆ ತೋರಣ ಕಟ್ಟಿ ಆ ಕಡೆ ಈ ಕಡೆ ಬೇವಿನ ಸೊಪ್ಪು ಇಟ್ಟು ಒಳಗಡೆ ಬಂದರೆ ಕ್ರಿಮಿಕೀಟಗಳು ಒಳಗಡೆ ಬರಲ್ಲ. ನಾನು ಮನೆ ಒಳಗೆ ಬರ್ತಾ ಇದ್ದೀನಿ ಹಾಗೆ ಹೇಳಿ ಯಾವ ದರಿದ್ರೂ ಮನೆಗೆ ಬರದೆ ಒಳಗಡೆ ಹೋಗಿ ದೇವರ ದೀಪ ಹಚ್ಚಿ ತದನಂತರ ಪೊಂಗಲ್ ಅಂದರೆ ನೋಡು ಆವಾಗಿರ್ತಕ್ಕಂಥ ಸೀನ ಬೆಲ್ದನ್ನ ಮಾಡಿಕೊಂಡು ಫಸ್ಟ್ ಕ್ಲಾಸಾಗಿ ಸೌದೆಯಲ್ಲಿ ಮಾಡಬೇಕು ಅಂತ ಹೇಳುತ್ತೆ. ಈಗ ಸೌದೆಮಪ್ಪ ಎಲ್ಲಿದೆ ಗ್ಯಾಸಲ್ಲಿ ಇಟ್ಕೊತಾರೆ ಇರಲಿ. ಹಾಗೂ ಯಥಾಶಕ್ತಿ ಅವರವರ ಧರ್ಮಕ್ಕೆ ಅವರವರ ಅನುಕೂಲಕ್ಕೆ ತಕ್ಕಂತೆ ಒಂದಿಷ್ಟು ಬೆಲ್ಲದನ್ನ ಮಾಡಿಕೊಂಡು ಆ ನೈವೇದ್ಯವನ್ನು ದೇವರಿಗಿಟ್ಟು ಕುಟುಂಬ ಪರಿವಾರ ಸಮೇತ ಆಚರಿಸ್ಕೊಂಡರೆ ಹಬ್ಬದ ವಾತಾವರಣ ಸುಖವಾಗಿದೆ.